ಹೋಗ್ಲಿ. ಹೋಗ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಯಲ್ ಕಾರ್ಲಿಂಗ್ಸ್. ಈಗೇನು ನೋಡ್ತಾ ಇದ್ದೀರಾ, ಇದು ನಮ್ಮೂರಲ್ಲಿ ವೀಡಿಯೋ ಮಾಡಿರುವಂಥದ್ದು. ಪ್ರತಿಯೊಂದು ಗಾಡಿನೂ ಕೂಡ ಮಂಡ್ಯ ಡಿಸ್ಟಿಗೆ ತಂದು ರೆಡಿ ಮಾಡುವಂಥದ್ದು. ಬೆಂಗಳೂರಿಂದನೇ ಬಂದಿರ್ತಾವೆ ಗಾಡಿಗಳು, ಬಟ್ ನಾವು ಪ್ರತಿಯೊಂದು ಸಣ್ಣ ಪುಟ್ಟ ಟಿಂಕರಿಂಗ್, ಪೇಂಟಿಂಗು, ಸ್ಟಿಕ್ಕರಿಂಗ್ಸು ಏನೇ ಇದ್ದರೂ ಕೂಡ ನಾವು ಮಂಡ್ಯ ಡಿಸ್ಟಿಕಲ್ಲೇ ಮಾಡುವಂಥದ್ದು. ಪ್ರತಿಯೊಂದು ಗಾಡಿಗೂ ಮಂಡ್ಯ ಬಂದು ಮತ್ತೆ ವಾಪಸ್ಸು ಬೆಂಗಳೂರು ಬರ್ತವೆ. ಹಾಗಾಗಿ ಪ್ರತಿಯೊಂದು ಗಾಡೀಲಿ ನಾವು 250 ಕಿಲೋಮೀಟ್ರ್ ಮಿನಿಮಮ್ ಅಂತೂ ಟ್ರಾವೆಲ್ ಮಾಡಿರ್ತೀವಿ. ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಇದ್ದರೂ ಕೂಡ ಗಾಡೀಲಿ ಸಣ್ಣ ಪುಟ್ಟ ಸೌಂಡ್ ಇದ್ದರೂ ಕೂಡ ನಾವು ಅಬ್ಸರ್ವ್ ಮಾಡಿ ಅದನ್ನು ರೆಡಿ ಮಾಡ್ತೀವಿ. ಬರೀ ಗಾಡಿದೇ ಅಲ್ಲ ಕತೆ, ಇದು ಯಾವುದೇ ಕೆಲಸ ಆದರೂ ಅಷ್ಟೇ, ಮೊದಲು ನಾವು ಇಷ್ಟಪಡಬೇಕು. ನಾವು ಇಷ್ಟಪಟ್ರೇ ಆ ಕೆಲಸ ಚೆನ್ನಾಗಾಗೋದು. ಆ ಕೆಲಸ ಚೆನ್ನಾಗಾದ್ಮೇಲೆ ಬೇರೆಯವ್ರಿಗೆ ಇಷ್ಟ ಆಗುವಂಥದ್ದು. ಮೊದಲು ನಾವು ಇಷ್ಟಪಡ್ದೇ ಕೆಲಸ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ನಮ್ಗೆ ಅದ್ರ ಮೇಲೆ ಫ್ಯಾಷನ್ ಇರಬೇಕಲ್ವ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಕೆಲಸ ಇಟ್ಕೊಬಾರ್ದು. ಅಡ್ಜಸ್ಟ್ಮೆಂಟ್ ಕೆಲಸ ಇಟ್ಕೊಳ್ದೇ ಇದ್ದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ಚೆನ್ನಾಗಿದ್ದರೆ ಕಸ್ಟಮರ್ ಬಂದೇ ಬರ್ತಾರೆ. ಹಾಗಾಗಿ ಯಾವುದೇ ಗಾಡಿನೂ ಪ್ರೀತಿಯಿಂದನೇ ರೆಡಿ ಮಾಡ್ತೀವಿ, ಪ್ರೀತಿಯಿಂದನೇ ಕೊಡ್ತೀವಿ. ನಾವು ಕೂಡ ಈಗ ಬೆಳೀತಾ ಇರೋವಂಥವ್ರು. ಹಾಗಾಗಿ ನೀವು ಕೊಡ್ತಾ ಇರೋ ರೆಸ್ಪಾನ್ಸ್ಗೆ ತಕ್ಕಂಗೆ ಗಾಡಿಗಳನ್ನ ಕೊಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ವಿ. ನೋಡೋಣ, ಒಂದೊಂದು ದಿನ ಪ್ರತಿಯೊಬ್ಬರಿಗೂ ನಾವು ಗಾಡಿ ಕೊಡೋವಂಥ ಅದೃಷ್ಟ ನಮ್ಗೆ ಸಿಗಲಿ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾವ್ಯಾವ ಊರಿಂದ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋನ ಕಮೆಂಟ್ ಮಾಡಿ. ಹಾಗೆ ಜೊತೆಗೆ ಗಾಡಿ ಹೇಗಿದೆ ಅಂತಲೂ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್.